ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಕರ್ತನ ವಾಕ್ಯ ಇವತ್ತೇನಂತಂದರೆ, ದೇವರು ಪರಲೋಕ ರಾಜ್ಯಕ್ಕೆ ಸೇರಬೇಕಾದರೆ ಯಾವ ರೀತಿ ಇರಬೇಕಂತ ವಚನ ಹೇಳ್ತದೆ. ಅದನ್ನು ಕುರಿತು ಹೇಳುವಾಗ ಒಂದು ದೃಷ್ಟಾಂತ ಅಂತ ಹೇಳ್ತಾರೆ. ಏನಂದರೆ 10 ಜನ ಕನ್ನಿಕೆಯರು 10 ಜನ ಕನ್ನಿಕೆಯರು ಪರಲೋಕ ರಾಜ್ಯಕ್ಕೆ ಸಿದ್ಧವಾಗಿ ಹೋಲಿಸಿದ್ದಾರೆ. ಮೊದಲಿಂಗನು ಬರುವಾಗ ಅವರು ತನ್ನ ಆರತಿಗಳನ್ನು ಸಿದ್ಧ ಮಾಡಿಕೊಂಡು ಬರಲು ಹೇಳ್ತಾರೆ. ಆವಾಗ 10 ಜನ ಕನ್ನಿಕೆಯಲ್ಲಿ 5 ಜನ ಬುದ್ಧಿಹೀನರು, 5 ಜನ ಬುದ್ಧಿವಂತರು ಇರ್ತಾರೆ. ಆ ಬುದ್ಧಿಹೀನರು ಏನು ಮಾಡ್ತಾರೆ ಅಂದರೆ ಪಾತ್ರೆ ತೊಗೊಳ್ತಾರೆ, ಅದರಲ್ಲಿ ಆರತಿಯಲ್ಲಿ ಎಣ್ಣೆ ತಗೊಳ್ಕೊಳ್ಳೋದಿಲ್ಲ. ಆದರೆ ಬುದ್ಧಿವಂತರು ಪಾತ್ರೆಯಲ್ಲಿ ಎಣ್ಣೆ ಬತ್ತಿ ಎಲ್ಲ ತೆಗೆದುಕೊಂಡು ಸಿದ್ಧರಾಗಿ ಬಂದಿರ್ತಾರೆ. ಬಂದು ಮೊದಲಿಂಗನ ಸಲುವಾಗಿ ಕಾಯ್ತಾ ಸಮಯದಲ್ಲಿ ತುಂಬ ಲೇಟ್ ಆಗ್ತದೆ. ಅವರೆಲ್ಲರೂ ಆಯಾಸವಾಗಿ ಮಲೆಗೆ ನಿದ್ರಿಸ್ತಾರೆ. ನಂತರ ಅರ್ಧ ರಾತ್ರಿ ಆದ ನಂತರ ಜನರೆಲ್ಲ ಕೂಗುತ್ತಾ ಬರ್ತಾರೆ, ದೇವರನ್ನು ಆರಾಧಿಸಿ ಭಜನೆ ಮಾಡುತ್ತಾ ಮೊದಲಿಂಗನು ಬರ್ತಾ ಇದ್ದಾನೆ, ಎದ್ದೇಳ್ರಿ ಅಂತ ಕೂಗಿದಾಗ ಅಕಸ್ಮಾತ್ತಾಗಿ ಎಲ್ಲರೂ ಎದ್ದು ಎಚ್ಚರವಾಗಿ ತಮ್ಮ ಬತ್ತಿಗಳನ್ನು ಸರಿಪಡಿಸಿಕೊಳ್ಳಬೇಕೆಂದು ಬುದ್ಧಿವಂತೆಯರು ತನ್ನ ಆರತಿಗಳನ್ನು ಸರಿಪಡಿಸಿಕೊಂಡು ಎಣ್ಣೆಯನ್ನು ನೋಡಿ ರೆಡಿಯಾಗಿ ನಿಂತಿರ್ತಾರೆ. ಆವಾಗ ಬುದ್ಧಿಹೀನರು ಏನು ಮಾಡ್ತಾರೆ, ಅಮ್ಮ ನಮಗೆ ಸ್ವಲ್ಪ ಎಣ್ಣೆ ಕೊಡ್ತೀರಾ ಅಂದಾಗ, ಇಲ್ಲಮ್ಮ, ನಿಮಗೆ ಕೊಟ್ಟರೆ ನಿಮಗೂ ಸಾಲದು ನಮಗೂ ಸಾಲದು, ಅದಕ್ಕಾಗಿ ನೀವು ಒಂದು ಕೆಲಸ ಮಾಡಿ ಮಾರೋರ ಹತ್ರ ಹೋಗಿ ತೆಗೆದುಕೊಳ್ಳಿ ಅಂಥೇಳಿ ಇವರು ಸಿದ್ಧರಾಗಿ ನಿಂತಿರ್ತಾರೆ. ಅಷ್ಟರಲ್ಲಿ ಮೊದಲಿಂಗನು ಬರ್ತಾನೆ. ಇವರು ಎಣ್ಣೆ ತರಲು ಹೋಗಿರ್ತಾರೆ. ಮೊದಲಿಂಗನು ಬಂದಾಗ ಅವರು ಮೊದಲಿಂಗನ ಜೊತೆ ಮದುವೆ ಮನೆಯಲ್ಲಿ ಸೇರ್ತಾರೆ. 5 ಜನ ಬುದ್ಧಿವಂತರು ಆರತಿಯನ್ನು ತೆಗೆದುಕೊಂಡು. ನಂತರ ಬಾಗಿಲು ಮುಚ್ಚಲ್ಪಡ್ತದೆ. ಅವರು ಆನಂತರ ಬಂದು, ಸ್ವಾಮಿ ನಮ್ಮನ್ನು ತೆಗೀರಿ ಅಂತ ಕೇಳಿದಾಗ ದೇವರು ಹೇಳ್ತಾರೆ, ಏನಂದರೆ, ನಾನು ಸತ್ಯವಾಗಿ ಹೇಳ್ತೀನಿ, ನೀವು ಯಾರಂತೆ ನನಗೆ ಗೊತ್ತಿಲ್ಲ ಅಂತಾರೆ. ಯಾಕೆ ಹಾಗೆ ಹೇಳ್ತಾರೆ ಅಂದರೆ, ದೇವರ ವಾಕ್ಯ ಹೇಳ್ತದೆ, ಮೊದಲಿಂಗನು ಬರುವ ಮೊದಲೇ ನೀವು ಸಿದ್ಧರಾಗಿರ್ಬೇಕು. ಹೇಗೆ ಆರತಿಯನ್ನು ತೆಗೆದುಕೊಂಡು ಎಣ್ಣೆ ಬತ್ತಿಯನ್ನು ತಯಾರಾಗಿದ್ದರಲ್ಲ, ಆ ರೀತಿ ಆತ್ಮಿಕವಾಗಿ ನಾವು ಹೇಗಿರಬೇಕಂತ ರೋಮೆ 12:1 ಹೇಳ್ತದೆ. ಆದದರಿಂದ ಸಹೋದರರೇ, ನೀವು ನಿಮ್ಮ ದೇಹಗಳನ್ನು ಪರಿಶುದ್ಧವಾಗಿಯೂ ದೇವರಿಗೆ ಮೆಚ್ಚುಗೆಯಾಗಿಯೂ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ದೇವರ ಕರುಣೆಯಿಂದಲೇ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದು ನಿಮ್ಮ ಯೋಗ್ಯವಾದ ಸೇವೆ ಅಂಥೇಳಿ ದೇವರ ವಚನ ಹೇಳ್ತದೆ. ಅದಕ್ಕಾಗಿ ನಾವು ಆ ರೀತಿ ನಮ್ಮನ್ನು ನಾವು ಪರಿಶುದ್ಧಪಡಿಸಿಕೊಂಡು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿದಾಗ ಮಾತ್ರ ಅದು ನಿಜವಾದ ಸೇವೆ ಆಗ್ತದೆ. ಹಾಗೆ ಅವರು ಕೂಡ ಬುದ್ಧಿವಂತರು ತಮ್ಮನ್ನು ಅಲ್ಲಿ ಆರತಿಗೆ ಏನೇನು ಬೇಕಂತ ಎಣ್ಣೆ, ಬತ್ತೆ, ಪಾತ್ರೆ ಎಲ್ಲ ಸಿದ್ಧವಾಗಿ ಇಟ್ಟುಕೊಂಡ ಕಾರಣವೇ ಅವರು ಮೊದಲಿಂಗನ ಜೊತೆ ಮದುವೆ ಮನೆಯಲ್ಲಿ ಹೋಗ್ಲಿಕ್ಕಾಯಿತು. ಅದೇ ಪ್ರಕಾರ ನಾವು ಕೂಡ ಸಿದ್ಧರಾಗಿದ್ದಾಗ ಮಾತ್ರ ಪರಲೋಕ ಮಾರ್ಗಕ್ಕೆ ಸೇರಲು ಸಾಧ್ಯ. ಇಲ್ಲವಾದರೆ ನಮ್ಮನ್ನು ಬಾಗಿಲು ಮುಚ್ಚಲ್ಪಡ್ತದೆ, ಕತ್ತಲ ಕೋಣೆಯಲ್ಲಿ ದಬ್ಬಲ್ಪಡ್ತದೆ. ಯಾಕೆ ನೆನಪು ಮಾಡಬೇಕಂದ್ರೆ, ಇವತ್ತಿನ ದಿನ ದೇವರು ನಮ್ಮೆಲ್ಲರ ಸಲುವಾಗಿ ಈ ರೀತಿ ನನ್ನ ಮಕ್ಕಳು ಆಗಬಾರ್ದು ಅಂಥೇಳಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದ. ಅದನ್ನು ನೆನಪಿಟ್ಕೊಂಡು ನಾವು ಧ್ಯಾನಿಸಿಕೊಂಡು ಆತನ ಮಾರ್ಗದಲ್ಲಿ ಯಾರ್ಯಾರು ನಡೀತಾರೋ ಅವರಿಗೆ ದೇವರು ಪರಲೋಕ ಮಾರ್ಗದಲ್ಲಿ ಬರಲು ಸಿದ್ಧರಾಗಿರಲು ಹೇಳ್ತಾರೆ. ಅದಕ್ಕೆ ನೀವುಗಳು ಈ ಪರಲೋಕ ರಾಜ್ಯ ಸಮೀಪವಾಗಿದೆ, ದೇವರು ಬರುವ ಸಮೀಪವಾಗಿದೆ. ಅದಕ್ಕಾಗಿ ಒಬ್ಬರ ಮೇಲೆ ಒಬ್ಬರು ಜಗಳ, ತಂಟೆಗಳು, ತಂದೆ ತಾಯಿಗೆ ಮಕ್ಕಳು, ಮಕ್ಕಳಿಗೆ ತಂದೆ ತಾಯಿಗಳು, ಅತ್ತೆ ಸೊಸೆಗೆ, ಅಣ್ಣ ತಮ್ಮರು, ಅಕ್ಕ ತಂಗಿಯರು, ಈಗ ಒಬ್ಬರ ಮೇಲೆ ಒಬ್ಬರು ಜಗಳ ತಂಟೆಗಳು. ಯಾಕಂದರೆ ಅನ್ಯವಾದ ಸಮಯ ಇದು. ಅಂದರೆ ದೇವರು ಬರುವಂಥ ವೇಳೆಯಲ್ಲಿ ಈ ರೀತಿ ಎಲ್ಲ ನಡೀತದೆ ಅಂತ ಸತ್ಯವೇದದಲ್ಲಿ ಹೇಳಿದೆ. ಆ ಕಾಲ ಸಮೀಪವಾದೇ, ಇದನ್ನು ನೀವು ಗುರುತು ಮಾಡಿಕೊಳ್ಳಿರಿ, ಅದನ್ನು ತಿಳಿದು ನಡ್ಕೊಳ್ಳಿರಿ ಅಂತ ವಾಕ್ಯ ಹೇಳ್ತದೆ. ಆ ಪ್ರಕಾರನೇ ನೀವುಗಳು ಸಿದ್ಧವಾಗಿ ಇರಲು ದೇವರಿಗೆ ಪ್ರಾರ್ಥಿಸೋಣ. ಪರಿಶುದ್ಧನಾದ ತಂದೆ, ಅಪ್ಪ ಯೇಸುವೆ, ಈ ಸಮಯದಲ್ಲಿ ನಾವು ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಮೊದಲಿಂಗನು ಬರುವಾಗ ಬುದ್ಧಿವಂತ ಕನ್ನಿಕೆಯರು ಹೀಗೆ ಎಣ್ಣೆ, ಆರತಿ, ಬತ್ತಿ ಎಲ್ಲ ಸಿದ್ಧಿ ಮಾಡಿಕೊಂಡು ಅವರ ಜೊತೆ ತಯಾರಾಗಿ ಹೋದರು. ಆದರೆ ಬುದ್ಧಿ ಇಲ್ಲದವರು ಹೊರಗಡೆ ಉಳ್ಕೊಂಡ್ರು. ಅದೇ ಥರ ನಾವು ಕೂಡ ಸಿದ್ಧರಾಗಿದ್ದವರು ಮಾತ್ರ ಪರಲೋಕ ಮಾರ್ಗಕ್ಕೆ ಸೇರಲು ದೇವರು ಸಹಾಯ ಮಾಡ್ತಾನೆ. ಒಂದು ವೇಳೆ ನಾವು ಸಿದ್ಧರಾಗಿರಲಿಲ್ಲ ಅಂದರೆ ನಮ್ಮನ್ನು ಹೊರಗೆ ಹಾಕಿ ತುಳಿಯಲ್ಪಡ್ತದೆ. ಅದಕ್ಕಾಗಿ ಇಂದಿನಿಂದ ನೀವುಗಳು ಸ್ವಾಮಿ ನಿನ್ನ ಕೃಪೆ ಹಸ್ತದಲ್ಲಿ ನಡೆಸಲು ನಮಗೆ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್.